20 ಪ್ರಾಪರ್ಟಿ ರಿಜಿಸ್ಟ್ರೇಷನ್ಸ್ ಇನ್ 60 ಡೇಸ್ ಚಾಲೆಂಜಲ್ಲಿ ಡೇ 1. ನೀವು ಎಲ್ಲಾದರೂ ಪ್ಲಾಟ್ ತೊಗೊಳಕ್ಕೆ ಹೋದಾಗ ಡೆವಲಪರ್ ನಿಮಗೆ ಬ್ಯಾಂಕರ್ ಜೊತೆ ಕನೆಕ್ಟ್ ಮಾಡಿದಾಗ ಬ್ಯಾಂಕರ್ ನಿಮಗೆ ಕಾಂಪೋಸಿಟ್ ಲೋನ್ ಬೇಕಾ ಇಲ್ಲ ಸೈಟ್ ಲೋನ್ ಬೇಕಾ ಅಂತ ಆಪ್ಷನ್ ಕೊಡ್ತಾರೆ. ಯಾವುದು ಬೆಸ್ಟ್ ಅಂತ ಲಾಸ್ಟ್ವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ. ಕಾಂಪೋಸಿಟ್ ಲೋನ್ ಸೈಟ್ ಪರ್ಚೇಸ್ ಪ್ಲಸ್ ಹೌಸ್ ಕನ್ಸ್ಟ್ರಕ್ಷನ್ಗೋಸ್ಕರ ಕೊಡ್ತಾರೆ. ಇದ್ರ ಬೆನಿಫಿಟ್ಸ್ ಬಂದು ಸೈಟ್ ಲೋನ್ಗಿಂತ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಇರುತ್ತೆ, ಪೇಪರ್ ವರ್ಕ್ ಒಂದೇ ಸಲ ಆಗುತ್ತೆ, ಕನ್ಸ್ಟ್ರಕ್ಷನ್ ಲೋನ್ಗೂ ಸೇರಿ ಹೌಸಿಂಗ್ ಲೋನಲ್ಲಿ ಏನೇನು ಬೆನಿಫಿಟ್ ಸಿಗುತ್ತೆ ಅದೆಲ್ಲ ನಿಮಗೆ ಕಾಂಪೋಸಿಟ್ ಲೋನಲ್ಲಿ ಸಿಗುತ್ತೆ. ಕನ್ಸ್ಟ್ರಕ್ಷನ್ ಮಾಡೋಕ್ಕೂ ಮ್ಯಾಕ್ಸಿಮಮ್ 36 ಮಂತ್ಸ್ವರೆಗೂ ಟೈಮ್ ಕೊಡ್ತಾರೆ. ಅದೇ ಸೈಟ್ ಲೋನ್ ಕಡೆ ಬಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಆ್ಯಂಡ್ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗಲ್ಲ. ಸೈಟ್ ಲೋನ್ದು ಅಡ್ವಾಂಟೇಜ್ ಕಡೆ ಬಂದರೆ ಟೆನ್ಯೂರ್ ಸ್ವಲ್ಪ ಜಾಸ್ತಿ ಸಿಗುತ್ತೆ, ಮ್ಯಾಕ್ಸಿಮಮ್ 20ವರೆಗೂ ಕೊಡ್ತಾರೆ. ಆ್ಯಂಡ್ PL ಲೋನ್ಸು ಬಿಸ್ನೆಸ್ ಲೋನ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ROI ಕಮ್ಮಿನೇ ಇರುತ್ತೆ. ಕಸ್ಟಮರೇ ಒಂದು ರಿವ್ಯೂ ಕೊಟ್ಟಿದ್ದಾರೆ ಪ್ರಾಡಕ್ಟ್ ಬಗ್ಗೆ, ಏನು ಹೇಳ್ತಾರೆ ಕೇಳೋಣ. ಇನ್ನೊಂದು ಹೆಸರನ್ನ ಸಜೆಸ್ಟ್ ಮಾಡಿದ್ರು, ನಾನು ಇವರು ಕಾಂಟ್ಯಾಕ್ಟ್ ಮಾಡಿದೆ. ಫಸ್ಟ್ ಟೈಮ್ ನನಗೆ ತುಂಬ ಸಪೋರ್ಟ್ ಮಾಡಿದ್ರು ಲೋನ್ ಬಗ್ಗೆ. ಕಾಂಪೋಸಿಟ್ ಲೋನ್ ಸೈಟ್ ಲೋನ್ ಅಂದಾಗ ಬೇಡ ಕಾಂಪೋಸಿಟ್ ಲೋನ್ ಮಾಡಿ ಅಂದರು. ಈಗ 8-9 ತಿಂಗಳು ಮನೆ ಕಂಪ್ಲೀಟ್ ಆಗಿದೆ, ಚೆನ್ನಾಗಿದೆ, ವರ್ಕ್ ಚೆನ್ನಾಗಿದೆ, ಸಪೋರ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ, ಕಾಂಪೋಸಿಟ್ ಲೋನ್ ನಮ್ಮ ಪ್ರಕಾರ ಬೆಸ್ಟ್ ಪ್ರಾಡಕ್ಟ್. ನನ್ನ ಫಾಲೋವರ್ಸ್ಗೊಂದು ಕೀ ಪಾಯಿಂಟ್ ಕೊಡ್ತೀನಿ. ಸೈಟ್ ಲೋನ್ ಆಗಲಿ ಕಾಂಪೋಸಿಟ್ ಲೋನ್ ಆಗಲಿ ಸರ್ಟನ್ ಟೈಮ್ ಪೀರಿಯಡ್ ಆದಮೇಲೆ ಕನ್ಸ್ಟ್ರಕ್ಷನ್ ಮಾಡಿಲ್ಲ ಅಂದರೆ ಅದನ್ನು ಮಾರ್ಟ್ಗೇಜ್ ಲೋನ ಕನ್ವರ್ಟ್ ಮಾಡಿಬಿಡ್ತಾರೆ. ಈ ಪಾಯಿಂಟ್ನ ಮೇಜರಾಗಿ ಕನ್ಸಿಡರ್ ಮಾಡಿ ಲೋನ್ ತಗೊಳ್ಳಿ. ಮಾಲೂರಲ್ಲಿ MPA ಅಪ್ರೂವ್ಡ್ ಏಕಾತ ಪ್ರಾಪರ್ಟಿ ರೇರಾ ಅಪ್ರೂವ್ಡ್ ಪ್ರಾಜೆಕ್ಟ್ ಒಂದು ಓನಾಗಿ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತು. ಇಲ್ಲಿ ಕಸ್ಟಮರ್ಸ್ಗೆಲ್ಲನೂ ನಾನು ಕಾಂಪೋಸಿಟ್ ಲೋನ್ ಮಾಡಿ 66 lakhsಗೆ ಸೈಟ್ ಪ್ಲಸ್ ಕನ್ಸ್ಟ್ರಕ್ಷನ್ ಮಾಡಿ ಕೊಡ್ತಾ ಇದ್ದೀನಿ. ವಿಡಿಯೋಲಿ ನೋಡ್ತಾರ ಎಲ್ಲರೂ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸು. ಹೈವೇಗೆ ಅಟ್ಯಾಚ್ಡ್ ಆಗಿರೋ ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ಗೋಸ್ಕರ ನೋಡ್ತಾ ಇದ್ರೆ ಇದಕ್ಕಿಂತ ಬೆಸ್ಟ್ ಆಪರ್ಚುನಿಟಿ ಇಲ್ಲ. ನಾನು ನೆಕ್ಸ್ಟ್ ವಿಡಿಯೋಲಿ Tier 2 ಸಿಟೀಸಲ್ಲೇ ಯಾಕೆ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ತೀನಿ. ಸಿಗೋಣ ನೆಕ್ಸ್ಟ್ ಇನ್ಫಾರ್ಮೇಷನ್ ಜೊತೆ.